ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಮೊನ್ನೆ ಅಷ್ಟು ನಾನು ಈ ಬ್ಲೌಸ್ನ ಕಟ್ ಮಾಡೋದು ತೋರಿಸಿದ್ದೀನಿ. ಈಗ ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಈಗ ಫಸ್ಟು ನಾನು ಬ್ಯಾಕ್ ಪಾರ್ಟ್ನ ತಗೊತಾ ಇದ್ದೀನಿ. ನೋಡಿ, ಮೇನ್ ಪೀಸು ಸೀದಾ ಕೆಳಗಡೆ ಇರಬೇಕು, ಉಲ್ಟಾ ಮೇಲೆ ಇರಬೇಕು. ಮೇಲೆ ಬಂದು ಲೈನಿಂಗ್ ಪೀಸ್ನ ಇಟ್ಬಿಟ್ಟು ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಲೈನಿಂಗ್ನ ಜಾಯಿಂಟ್ ಮಾಡ್ಕೊಂಡಾದಮೇಲೆ ಈ ಎಕ್ಸ್ಟ್ರಾ ಪೀಸ್ ಏನಿದೆ ಇದನ್ನೆಲ್ಲ ಕಟ್ ಮಾಡ್ಕೋಬೇಕು. ಈಗ ಈ ಬ್ಯಾಕ್ ಪಾರ್ಟಲ್ಲಿ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಇದಕ್ಕೆ ಬ್ಯಾಕ್ ಪಾರ್ಟಲ್ಲಿ ಪಟ್ಟಿ ಕಟ್ಟಬೇಕಲ್ವ, ಅದಕ್ಕೆ 1.5 ಇಂಚಷ್ಟು ಈ ಥರ ಸ್ಟ್ರೈಟ್ ಪೀಸ್ನ ಕಟ್ ಮಾಡಿಕೊಂಡು ಜಾಯಿನ್ ಮಾಡ್ಕೋಬೇಕು. ಈ ಥರ ಜಾಯಿನ್ ಮಾಡಿಕೊಂಡು ಎರಡು ಪೀಸು ಒಂದು ಸೈಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈಗ ಬ್ಯಾಕ್ ಪಾರ್ಟಲ್ಲಿ ಈ ಥರ ಪೀಸ್ನ ಜಾಯಿನ್ ಮಾಡ್ಕೊಂಡಾದಮೇಲೆ ಸೀದಾನಲ್ಲಿ ಒಂದು ಸ್ಟಿಚ್ ಹಾಕ್ಕೋಬೇಕಿಲ್ಲಿ. ಈ ಎಕ್ಸ್ಟ್ರಾ ಪೀಸ್ ಏನಿದೆ ಇದನ್ನು ಕಟ್ ಮಾಡ್ಕೋಬೇಕು. ಈಗ ಬ್ಯಾಕ್ ಪಾರ್ಟಲ್ಲಿ ಡಾಟ್ಸ್ ಬರುತ್ತಲ್ವ, ಅದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ, ಈ ಪಟ್ಟಿನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದನ್ನು ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಇಲ್ಲೊಂದು ಅರ್ಧ ಇಂಚಷ್ಟು ಸ್ಟಿಚ್ ಮಾಡ್ಕೊತ ಈ ಕೊನೆಗೆ ಬರಬೇಕು. ಸೇಮ್ ಇದೇ ಥರ ಈ ಕಡೆನೂ ಸ್ಟಿಚ್ ಮಾಡ್ಕೋಬೇಕು. ಈಗ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಈಗ ಇದನ್ನು ಸೈಡ್ಗೆ ಇಟ್ಬಿಟ್ಟು ಫ್ರಂಟ್ ಪಾರ್ಟ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಫ್ರಂಟ್ ಪಾರ್ಟ್ನ ಈ ರೀತಿ ತಗೊಂಡು ಸೇಮ್ ಬ್ಯಾಕ್ ಪಾರ್ಟ್ ನಾವು ಹೆಂಗೆ ಸ್ಟಿಚ್ ಮಾಡಿದ್ವಿ ಸೀದಾ ಕೆಳಗಡೆ ಇರಬೇಕು, ಉಲ್ಟಾ ಮೇಲೆ ಲೈನಿಂಗ್ ಪೀಸ್ನ ಇಟ್ಬಿಟ್ಟು ಪೂರ್ತಿಯಾಗಿ ಜಾಯಿನ್ ಮಾಡ್ಕೋಬೇಕು. ನಾನು ಜಾಯಿನ್ ಮಾಡ್ಕೊಂಡಾದಮೇಲೆ ತೋರಿಸ್ತೀನಿ. ನೋಡಿ, ಈ ರೀತಿ ಇಟ್ಕೊಂಡು ಪೂರ್ತಿಯಾಗಿ ಇಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು. ನೋಡಿ, ಈಗ ಜಾಯಿನ್ ಮಾಡ್ಕೊಂಡಿದ್ದಾಯಿತು. ಫ್ರಂಟ್ ಪಾರ್ಟು ಎರಡು ಪೀಸ್ನ ಈ ಥರ ಜಾಯಿನ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೋಬೇಕು. ಈಗ ಎಕ್ಸ್ಟ್ರಾ ಪೀಸ್ ಎಲ್ಲ ಕಟ್ ಮಾಡ್ಕೊಂಡಾಯ್ತಲ್ವ, ಈಗ ಫ್ರಂಟ್ ಪಾರ್ಟಲ್ಲಿ ಈ ಡಾಟ್ನ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಹಿಡ್ಕೊಂಡು ಇಲ್ಲಿ ನಾವು ಟಕ್ಸ್ ಏನಿಟ್ಟಿದ್ದೀವಿ ಎರಡೂ ಈ ರೀತಿ ಹಿಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ಡಾಟ್ಸ್ ಎಲ್ಲ ಒಂದು ಸ್ವಲ್ಪ 1/4 ಇಂಚಷ್ಟು ಸ್ಟಿಚ್ ಮಾಡಿಕೊಂಡ್ರೆ ಸಾಕು. ಸೇಮ್ ಇದೇ ಥರ ಈ ಪಾರ್ಟಲ್ಲೂ ಡಾಟ್ಸ್ನ ಸ್ಟಿಚ್ ಮಾಡ್ಕೋಬೇಕು. ಈಗ ಫ್ರಂಟಲ್ಲಿ ಡಾಟ್ಸ್ನ ಸ್ಟಿಚ್ ಮಾಡ್ಕೊಂಡಾದಮೇಲೆ ಕ್ರಾಸ್ ಬೆಲ್ಟ್ನ ಸ್ಟಿಚ್ ಮಾಡ್ಕೋಬೇಕು. ಇದು ಸೀದಾ ಇರಬೇಕು, ಇದು ಸೀದಾ ಇರಬೇಕು. ಸೀದಾ ಮೇಲೆ ಈ ರೀತಿ ಇಟ್ಕೊಂಡು ಲೈನಿಂಗ್ ಪೀಸ್ನ ಈ ಕಡೆ ಒಂದು ಮತ್ತು ಈ ಕಡೆ ಒಂದು, ಹಾಗೆ ಇದು 3.5 ನಾವು ಏನು ಕಟ್ ಮಾಡಿದ್ದೀವಿ ಅದು ಈ ಕಡೆ ಬರಬೇಕು. ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಇರುತ್ತಲ್ವ ಆ ಕಡೆ ಬರಬೇಕು. 3 ಇರೋದೆಲ್ಲನೂ ಸೈಡ್ ಜಾಯಿಂಟ್ ಮಾಡ್ತೀವಲ್ಲ ಆ ಕಡೆ ಹೋಗಬೇಕು. ಇದೊಂದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಈಗ ಇದು ಒಂದು ಅರ್ಧ ಇಂಚಷ್ಟು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ಫ್ರಂಟಲ್ಲಿ ಈ ಡಾಟ್ ಏನಿದೆ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಈ 4 ಪೀಸ್ನ ಈ ರೀತಿ ಹಿಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು.
ಈಗ ಈ ಥರ ಸ್ಟಿಚ್ ಮಾಡಾದಮೇಲೆ ಈ ರೀತಿ ಇಟ್ಕೊಂಡು ಸೀದಾ ಮೇಲೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಈಗ ಇದನ್ನು ಅರ್ಧ ಇಂಚಷ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ಕ್ರಾಸ್ ಬೆಲ್ಟ್ ಏನಿದೆ ಕೆಳಗಡೆ ಮತ್ತು ಮೇಲೆ ಪಾರ್ಟು ಎರಡೂ ಅರ್ಧ ಇಂಚನ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಒಂದೇ ಸಮ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈಗ ಈ ಎಕ್ಸ್ಟ್ರಾ ಪೀಸ್ ಏನಿದೆ ಇದನ್ನು ಕಟ್ ಮಾಡ್ಕೋಬೇಕು. ಈಗ ಸೇಮ್ ಇದೇ ಥರ ಕ್ರಾಸ್ ಬೆಲ್ಟ್ನ ಇನ್ನೊಂದು ಪಾರ್ಟ್ಗೂ ಸ್ಟಿಚ್ ಮಾಡ್ಕೋಬೇಕು. ಈಗ ಫ್ರಂಟ್ ಪಾರ್ಟ್ಗೆ ಕ್ರಾಸ್ ಬೆಲ್ಟ್ನ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಈಗ ಉಕ್ಸ್ ಪಟ್ಟಿ ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋಣ. ಉಕ್ಸ್ ಪಟ್ಟಿಗೆ 2 ಇಂಚ್ ಆದರೆ ಸಾಕು. ಕಾಜಾಪಟ್ಟಿಗೆ 2.5 ತೊಗೋಬೇಕು. ನಾನೀಗ ಇದು ರೈಟ್ ಸೈಡ್ ಬೇಕಾ ಇಲ್ಲ ಲೆಫ್ಟ್ ಸೈಡ್ ಬೇಕಾ ಅಂತ ನೋಡಿಕೊಂಡು ಈ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ನಾನಿಲ್ಲಿ ರೈಟ್ ಸೈಡ್ಗೆ ಉಕ್ಸ್ ಪಟ್ಟಿನ ಹಾಕ್ತಾಯಿದ್ದೀನಿ. ಒಬ್ಬೊಬ್ಬರಿಗೆ ರೈಟ್ ಸೈಡು ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಲೆಫ್ಟ್ ಸೈಡ್ ಇಷ್ಟ ಆಗುತ್ತೆ. ಅದು ನೋಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ಥರ ಜಾಯಿನ್ ಮಾಡಿಕೊಂಡು ಈ ಥರ ತಗೊಂಡು ಸೀದಾ ಮೇಲೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಈಗ ಮತ್ತೆ ಈ ಥರ ತಗೊಂಡು ಈ ಲೈನಿಂಗ್ ಮೇಲೆ ಇಲ್ಲೊಂದು ಸ್ಟಿಚ್ ಹಾಕ್ಕೋಬೇಕು. ಮತ್ತು ಇನ್ನೊಂದು ಪಾರ್ಟ್ಗೆ ಇದು ಲೆಫ್ಟಿಗೆ ಬರುತ್ತೆ. ಇದು ಬಂದು ಕಾಜಾಪಟ್ಟಿ. ಈಗ ಇದನ್ನು ತಗೊಂಡು ಈ ಕಾಜಾಪಟ್ಟಿ ಸ್ಟಿಚ್ ಮಾಡುವಾಗ ತುಂಬ ಜನ ಮಿಸ್ಟೇಕ್ ಮಾಡ್ಕೊತಾರೆ. ನೋಡಿ ಇದನ್ನು ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಇದನ್ನು ಅರ್ಧಕ್ಕೆ ಫೋಲ್ಡ್ ಮಾಡಿ ಮತ್ತೆ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಇದು ಡಬಲ್ ಪಟ್ಟಿ ಏನಂತಾರೆ, ಇದನ್ನು ಡಬಲ್ ಪಟ್ಟಿ ಅಂತಾರೆ, ಕಾಜಾಪಟ್ಟಿ ಅಂತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕರೀತಾರೆ. ನಾವು ಕಾಜಾಪಟ್ಟಿ ಅಂತಲೇ ಕರಿತೀವಿ. ನೋಡಿ ಈ ಥರ ಮಧ್ಯಕ್ಕೆ ಇನ್ನೊಂದು ಸ್ಟಿಚ್ ಹಾಕ್ಕೋಬೇಕು. ಈ ಕಾಜ ಹಾಕಬೇಕಾದ್ರೆ ಈ ಮಧ್ಯದಲ್ಲಿ ಹಾಕಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಮಧ್ಯಕ್ಕೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಈ ಎಕ್ಸ್ಟ್ರಾ ಪೀಸ್ ಏನಿದೆ ಇದನ್ನು ಕಟ್ ಮಾಡ್ಕೋಬೇಕು. ಹಾಗೆ ಕಾಜಾಪಟ್ಟಿ ಉಕ್ಸ್ ಪಟ್ಟಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಇದನ್ನು ಫ್ರಂಟ್ ಪಾರ್ಟಲ್ಲಿ ಇದನ್ನು ನೋಡ್ಕೋಬೇಕು, ಯಾವುದು ಜಾಸ್ತಿ ಇದೆ ಕಡಿಮೆ ಇದೆ ಅಂತ. ನೋಡಿ ಇವೆರಡನ್ನೂ ಈ ರೀತಿ ಇಟ್ಕೊಂಡು ನೋಡಿಕೊಂಡ್ರೆ ಸ್ವಲ್ಪ ಮೇಲೆ ಕೆಳಗಡೆ ಇರುತ್ತೆ. ಈ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೋಬೇಕು. ಈಗ ಬ್ಯಾಕ್ ಪಾರ್ಟ್ನ ಈ ರೀತಿ ಇಟ್ಕೊಂಡು ಸೀದಾ ಮೇಲೆ ನೋಡಿ ಈ ಫ್ರಂಟ್ ಪಾರ್ಟ್ ಏನು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅದನ್ನು ಇದ್ರ ಮೇಲೆ ಇಟ್ಬಿಟ್ಟು ಶೋಲ್ಡರ್ ಜಾಯಿಂಟ್ ಮಾಡ್ಕೋಬೇಕು. ಎರಡೂ ಕಡೆನೂ ನೋಡಿ ಒಂದು ಅರ್ಧ ಇಂಚಷ್ಟು ಈ ರೀತಿ ಇಟ್ಕೊಂಡು ಜಾಯಿನ್ ಮಾಡಬೇಕು. ಈಗ ಫ್ರಂಟು ಮತ್ತು ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಈಗ ಸ್ಲೀವ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಸ್ಲೀವ್ನ ತಗೊಂಡು ನೋಡಿ ಲೈನಿಂಗ್ ಪೀಸ್ಗೆ ಇಲ್ಲಿ ಪೀಸ್ ಕಡಿಮೆ ಇದೆಯಲ್ವಾ, ಇಲ್ಲಿ ಎಕ್ಸ್ಟ್ರಾ ಪೀಸ್ನ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಈ ರೀತಿ ತಗೊಂಡು ನಾನು ಇಲ್ಲೊಂದು 2 ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಸೀದಾ ತಗೊಂಡು ಈ ಪೀಸ್ನ ಇಲ್ಲಿ ಜಾಯಿನ್ ಮಾಡಿಕೊಂಡು ಈ ಥರ ಸೀದಾ ತಗೊಂಡು ಇಲ್ಲಿ ಒಂದು ಸ್ಟಿಚ್ ಹಾಕ್ಕೋಬೇಕು. ಹಾಗೆ ಸೇಮ್ ಅದೇ ಥರ ಈ ಕಡೆನೂ ಜಾಯಿನ್ ಮಾಡ್ಕೋಬೇಕು. ಈಗ ಈ ಪೀಸ್ನ ಜಾಯಿನ್ ಮಾಡ್ಕೊಂಡಾದಮೇಲೆ ಈಗ ಇಲ್ಲಿಂದ ಇಲ್ಲಿಗೆ ನಮಗೆ 2 ಇಂಚಷ್ಟು ನಾವು ಎಕ್ಸ್ಟ್ರಾ ಕ್ಲಾತ್ನ ಬಿಟ್ಕೊಂಡಿದ್ದೀವಲ್ಲ, ಸೇಮ್ ಅದೇ ಥರ ಈ ಮಾರ್ಕಿಂಗಿಂದ ಈ ಮಾರ್ಕಿಂಗ್ಗೆ ಒಂದು 2 ಇಂಚಷ್ಟು ಎಕ್ಸ್ಟ್ರಾ ಬಿಟ್ಕೋಬೇಕು.
ನೋಡಿ 2 ಇಂಚ್ ಅಷ್ಟು ಎಕ್ಸ್ಟ್ರಾ ಈ ಥರ ಕಟ್ ಮಾಡ್ಕೋಬೇಕು. ಈಗ ಸೇಮ್ ಅದೇ ಥರನೇ ಈ ಪೀಸ್ಗೂ ಲೈನಿಂಗ್ ಪೀಸ್ನ ಜಾಯಿನ್ ಮಾಡ್ಕೋಬೇಕು. ಹಾಗೆ ಇದರಲ್ಲಿ ಹಿಂಟು ಮಾರ್ಕ್ ಏನಿದೆ ಇದು ಉಲ್ಟಾ ಸೀದಾ ನೋಡಿಕೊಂಡು ಪೀಸ್ನ ಜಾಯಿನ್ ಮಾಡ್ಕೋಬೇಕು. ಈಗ ಇದು ರೆಡಿ ಆಯಿತು. ಈಗ ಮೇನ್ ಪೀಸ್ ತಗೊಂಡು ಲೈನಿಂಗ್ ಪೀಸ್ನ ಇಟ್ಬಿಟ್ಟು ಲೈನಿಂಗ್ನ ಜಾಯಿನ್ ಮಾಡ್ಕೋಬೇಕು. ನೋಡಿ ಇದು ಸೀದಾ ಇದೆ, ಇದು ಸೀದಾ ಇಟ್ಕೊಂಡು ಮೇನ್ ಪೀಸು ಸೀದಾ ಇದೆ, ಸೀದಾ ಮೇಲೆ ಲೈನಿಂಗ್ ಪೀಸ್ನ ಈ ರೀತಿ ಇಟ್ಬಿಟ್ಟು ನೋಡಿ ಇಲ್ಲಿ ಪೀಸ್ ಜಾಯಿನ್ ಏನು ಮಾಡಿದ್ದೀವಿ ಇದು ಒಳಗಡೆ ಹೋಗೋ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈಗ ಇಲ್ಲಿ ಜಾಯಿನ್ ಮಾಡ್ಕೊಂಡಾದ್ಮೇಲೆ ಇದನ್ನು ಈ ರೀತಿ ತಗೊಂಡು ಇಲ್ಲಿ ಸೀದಾ ಮೇಲೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಇಲ್ಲಿ ಮೇನ್ ಪೀಸ್ ಕೂಡ ಕಡಿಮೆ ಇದೆಯಲ್ವಾ, ಇದಕ್ಕೊಂದು ಸ್ವಲ್ಪ ಚಿಕ್ಕ ಪೀಸ್ನ ಜಾಯಿನ್ ಮಾಡ್ಕೋಬೇಕು. ಈಗ ಪೂರ್ತಿಯಾಗಿ ಇಲ್ಲಿಂದ ಹಿಂಗೆ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸ್ಲೀವ್ ಇದೆಯಲ್ವಾ ಸೇಮ್ ಅದನ್ನು ಇದೇ ಥರನೇ ಸ್ಟಿಚ್ ಮಾಡ್ಕೋಬೇಕು. ಎರಡು ಸ್ಲೀವ್ಗೆ ಲೈನಿಂಗ್ ಜಾಯಿನ್ ಮಾಡಿದ್ದಾಯಿತು. ಈಗ ಶೋಲ್ಡರ್ ಎಲ್ಲ ಜಾಯಿನ್ ಮಾಡ್ಕೊಂಡಿದ್ದೀನಲ್ವಾ, ಈಗ ಸ್ಲೀವ್ ಜಾಯಿನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಈಗ ಸ್ಲೀವ್ದು ಇಲ್ಲಿ ಇಂಟು ಮಾರ್ಕು ಮತ್ತು ನಾವು ಟಕ್ಸ್ ಇಟ್ಕೊಂಡಿರ್ತೀವಲ್ಲ ಇದು ಫ್ರಂಟ್ ಪಾರ್ಟಿಗೆ ಬರೋ ರೀತಿ ನೋಡ್ಕೋಬೇಕು. ನೋಡಿ ಇದು ಫ್ರಂಟ್ ಪಾರ್ಟ್ ಇದೆ, ಫ್ರಂಟ್ ಪಾರ್ಟಲ್ಲಿದೆ, ಇದು ಫ್ರಂಟ್ ಪಾರ್ಟ್ಗೆ ಬರಬೇಕು. ನೋಡಿ ಸೀದಾ ಮೇಲೆ ಇದು ಸೀದಾ ಕುತ್ಕೋಬೇಕು. ಹಾಗೆ ಇಲ್ಲಿ ಟಕ್ಸ್ ಇಟ್ಟಿರ್ತೀವಲ್ಲ ಇದು ಕರೆಕ್ಟಾಗಿ ಶೋಲ್ಡರ್ ಜಾಯಿಂಟ್ ಮೇಲೆ ಬೀಳಬೇಕು. ನೋಡಿ ಈ ರೀತಿ ಕರೆಕ್ಟಾಗಿ ಶೋಲ್ಡರ್ ಜಾಯಿಂಟ್ ಮೇಲೆ ಕೂತ್ಕೋಬೇಕು. ಈಗ ಇದನ್ನು ಒಂದು ಅರ್ಧ ಇಂಚಷ್ಟು ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಈಗ ಮತ್ತೆ ಇಲ್ಲಿಂದನೇ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಉಲ್ಟಾ ತಗೊಂಡು ಶೋಲ್ಡರ್ ಹತ್ರದಿಂದನೇ ಸ್ಲೀವ್ನ ಜಾಯಿನ್ ಮಾಡ್ಕೋಬೇಕು. ಈಗ ಮತ್ತೆ ಇನ್ನೂ ಒಂದು ಸ್ಟಿಚ್ನ ಹಾಕ್ಕೋಬೇಕು. ಈಗ ಈ ಎಕ್ಸ್ಟ್ರಾ ಪೀಸ್ ಏನಿದೆ ಇದನ್ನು ಕಟ್ ಮಾಡ್ಕೋಬೇಕು. ಈಗ ಇದನ್ನು ಈ ರೀತಿ ಇಟ್ಕೊಂಡು ಸೈಡ್ ಜಾಯಿಂಟ್ನ ಮಾಡ್ಕೋಬೇಕು. ಓವರ್ಲಾಕ್ ಮಾಡ್ಕೊಳ್ಳೋ ಹಂಗಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಸ್ಟಿಚ್ ಮಾಡಿಕೊಂಡು ಓವರ್ಲಾಕ್ ಮಾಡಿಕೊಂಡು ಆಮೇಲೆ ಸೈಡಲ್ಲಿ ಸ್ಟಿಚಸ್ ಹಾಕ್ಕೋಬೇಕು. ಈ ಬ್ಯಾಕ್ ಪಾರ್ಟಲ್ಲಿ ಪಟ್ಟಿ ಏನಿದೆ ಇದನ್ನು ಇಲ್ಲಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ. ಈಗ ಸೇಮ್ ಇದೇ ಥರ ಈ ಕಡೆ ಸ್ಲೀವ್ನು ಜಾಯಿನ್ ಮಾಡ್ಕೋಬೇಕು. ನೋಡಿ ಈಗ ಎರಡು ಕಡೆ ಆಯಿತು. ನಾನು ಸೈಡಲ್ಲಿ ಇಲ್ಲಿ ಓವರ್ಲಾಕ್ ಮಾಡ್ಕೊಂಡು ಬಂದುಬಿಡ್ತೀನಿ, ಆಮೇಲೆ ಸೈಡಲ್ಲಿ ಸ್ಟಿಚಸ್ ಹಾಕ್ತೀನಿ. ಈಗ ಓವರ್ಲಾಕ್ ಮಾಡಿದ್ದಾಯಿತು. ಸ್ಲೀವ್ ರೌಂಡ್ ಎಷ್ಟಿದೆ ಅಂತ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಸ್ಲೀವ್ ರೌಂಡ್ ಬಂದು ಇದು 5 ಇದೆ. ನಾನಿಲ್ಲಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ. 5 ಇದೆ. ನಾವಿಲ್ಲಿ 2 ಇಂಚ್ ಎಕ್ಸ್ಟ್ರಾ ಇಲ್ಲಿ ಬಿಟ್ಟಿದ್ದೀವಲ್ಲ, ಸೇಮ್ ಅದೇ ಥರ ಇಲ್ಲಿ ಕೂಡ 2 ಇಂಚ್ ಎಕ್ಸ್ಟ್ರಾನೇ ಇರಬೇಕಾಗುತ್ತೆ. ಆಗ ಕರೆಕ್ಟಾಗಿ ಬರುತ್ತೆ ಬ್ಲೌಸು. ಇಲ್ಲ ಮೆಜರ್ಮೆಂಟ್ ಬ್ಲೌಸ್ ತಗೊಂಡು ಈ ರೀತಿ ಇಟ್ಕೊಂಡು ನೋಡಿದ್ರು
ಕರೆಕ್ಟಾಗಿ ಬರುತ್ತೆ. ಈ ಕಡೆ ಸೈಡಲ್ಲಿ ಒಂದು 3 ಇಂದ 4 ಸ್ಟಿಚ್ ಹಾಕಬೇಕು. ನೋಡಿ, ಈಗ ನಾನು 4 ಸ್ಟಿಚ್ ಹಾಕಿದ್ದೀನಿ ಸೈಡಲ್ಲಿ. ಸೇಮ್ ಇದೇ ಥರ ಈ ಕಡೆನೂ ಸ್ಟಿಚ್ ಮಾಡ್ಕೋಬೇಕು. ಈಗ ಇದಕ್ಕೆ ಡೋರಿ ಹಾಕೋದಕ್ಕೆ ಈ ಥರ ಒಂದು ಸ್ಟ್ರೈಟ್ ಪೀಸ್ನ ಕಟ್ ಮಾಡಿಕೊಂಡು ನಾನು ಒಂದು 1/4 ಇಂಚಷ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈಗ ಈ ಡೋರಿನ ಉಲ್ಟಾ ತೆಗಿಬೇಕು. ನೋಡಿ, ಈಗ ಈ ಡೋರಿನ ನಾನು ಈ ರೀತಿ ರೆಡಿ ಮಾಡ್ಕೋತೀನಿ. ನೋಡಿ, ಈ ಥರ ಡೋರಿನ ಈಸಿಯಾಗಿ ರೆಡಿ ಮಾಡ್ಕೋಬೋದು. ಒಂದೇ ಸಮ ಬಂತು. ಇನ್ನೂ ಸಣ್ಣ ಮಾಡಬೇಕು ಅಂದರೆ ಇದು ಕ್ಲಾತ್ ಎಲ್ಲ ಬಂದುಬಿಡುತ್ತೆ ಅಂದ್ಬಿಟ್ಟು ನಾನು ಇಷ್ಟು ಮಾತ್ರ ಮಾಡಿದ್ದೀನಿ. ನೋಡಿ, ಈಗ ಈ ಥರ ಥ್ರೆಡ್ನ ರೆಡಿ ಮಾಡಿಕೊಂಡು ಇದಕ್ಕೆ 4 ಇಂಚು, ಈ ಕಡೆ 4 ಇಂಚು, ಈ ಕಡೆ 4, ಈ ಕಡೆ 4, ಸೇಮ್ 4 ಇರಬೇಕು. ಈಗ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದನ್ನು ಇದ್ರೊಳಗಡೆ ಇಟ್ಬಿಟ್ಟು ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಈ ಎಕ್ಸ್ಟ್ರಾ ಪೀಸ್ ಏನಿದೆ ಇದನ್ನು ಕಟ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ಡೋರಿ ಬರುತ್ತೆ. ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೊಬೋದು ಇದು. ಈಗ ಬ್ಲೌಸ್ ಎಲ್ಲ ರೆಡಿ ಆಯ್ತಲ್ಲ, ನೆಕ್ ಪೀಸ್ ಜಾಯಿನ್ ಮಾಡೋಕ್ಕೂ ಮುಂಚೆ ಈ ಡೋರಿನ ಸ್ಟಿಚ್ ಮಾಡ್ಕೋಬೇಕು. ಈ ಶೋಲ್ಡರ್ ಜಾಯಿಂಟ್ ಏನಾಗಿದೆ ಅಲ್ಲಿಂದ 2 ಇಂಚ್ ಹತ್ರ ಮಾರ್ಕ್ ಮಾಡಿಕೊಂಡು ಈ 2 ಡೋರಿನ ಈ ಕಡೆ ಒಂದು ಆ ಕಡೆ ಒಂದು ಸ್ಟಿಚ್ ಮಾಡ್ಕೋಬೇಕು. ಈಗ ಈ ನೆಕ್ಗೆ ಬ್ಲೌಸ್ ಎಲ್ಲ ರೆಡಿ ಆಯ್ತಲ್ವ, ಇದಕ್ಕೆ ಪೈಪಿಂಗ್ ಆದರೂ ಕೊಡ್ಬೋದು, ಹೆಮ್ಮಿಂಗ್ ಪೀಸ್ ಆದರೂ ಕೊಡ್ಬೋದು. ನಾನಿಲ್ಲಿ ಹೆಮ್ಮಿಂಗ್ ಪೀಸ್ನ ಕೊಡ್ತಾ ಇದ್ದೀನಿ. ಹೆಮ್ಮಿಂಗ್ ಪೀಸ್ ಕೊಡಬೇಕು ಅಂದರೆ ಈ ಥರ ಲೈನಿಂಗ್ ಕ್ಲಾತ್ನ ತಗೊಂಡು ಕ್ರಾಸ್ ಪೀಸ್ನ ಕಟ್ ಮಾಡ್ಕೋಬೇಕು. 1 ಇಂಚಷ್ಟು ಕ್ರಾಸ್ ಪೀಸ್ನ ಕಟ್ ಮಾಡ್ಕೋಬೇಕಾಗ್ತೈತೆ. ಈ ಥರ ಕ್ರಾಸ್ ಪೀಸ್ನ ಕಟ್ ಮಾಡಿಕೊಂಡು ಇವೆಲ್ಲನೂ ಜಾಯಿನ್ ಮಾಡ್ಕೋಬೇಕು. ಈ ಥರ ಪೀಸ್ನೆಲ್ಲ ಜಾಯಿನ್ ಮಾಡ್ಕೋಬೇಕು. ನೋಡಿ, ಈ ಟಕ್ಸ್ ಏನಿದೆ ಎಲ್ಲ ಒಂದೇ ಸೈಡೇ ಇರಬೇಕು. ಈಗ ಇದು 1/2 ಇಂಚು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈಗ ಈ ಥರ ಸ್ಟಿಚ್ ಮಾಡ್ಕೊಂಡಾದಮೇಲೆ ಬ್ಲೌಸ್ನ ತಗೊಂಡು ಸೀದೆ ಮೇಲೆ ಇಟ್ಬಿಟ್ಟು ನೋಡಿ, ಇದು ಉಲ್ಟಾ ಇರಬೇಕು, ಇದು ಸೀದಾ ಇರಬೇಕು ನೋಡಿಕೊಂಡು ಈ ಪಟ್ಟಿನ ಈ ರೀತಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು 1/2 ಇಂಚಷ್ಟು ಒಳಗಡೆ ಫೋಲ್ಡ್ ಮಾಡಿಕೊಂಡು ಇದನ್ನು ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಇದು ಒಂದು 1/2 ಇಂಚಷ್ಟು ಇರಬೇಕು ಸ್ಟಿಚ್ ಮಾಡುವಾಗ. ನೋಡಿ, ಈ ಕೊನೆಯಲ್ಲೂ ಅಷ್ಟೇ ಒಳಗಡೆಗೆ ಈ ಥರ 1/2 ಇಂಚಷ್ಟು ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಈಗ ಈ ಕಡೆಯಿಂದ ಸೀದಾನಲ್ಲಿ ತಗೊಂಡು ಇಲ್ಲೊಂದು ಸ್ಟಿಚ್ ಹಾಕ್ಕೋಬೇಕು.
ನೋಡಿ ಈಗ ಇದನ್ನು ಈ ರೀತಿ ಇಟ್ಕೊಂಡು ಹೆಮ್ಮಿಂಗ್ ಮಾಡಿದ್ರೆ ಬ್ಲೌಸ್ ರೆಡಿ ಆಯಿತು. ಫ್ರೆಂಡ್ಸ್ ನೋಡಿದ್ರಲ್ಲ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡೋದು, ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.